ನನ್ನ ವೈರಿಗಳ ಸಂಕುಲವೇ ಸರ್ವನಾಶ ಆಗೋಯ್ತು. ಇನ್ನು ನನಗೆ ಈ ಲೋಕದಲ್ಲಿ ಮಾತ್ರ ಅಲ್ಲ, ನಮ್ಮ ನಾಗಲೋಕದಲ್ಲೂ ವೈರಿಗಳಿಲ್ಲ, ಎದುರಾಳಿಗಳಿಲ್ಲ. ಈ ಅಮೃತ ಮೋಸದಿಂದ ಅರ್ಜುನ್ನ ಮದುವೆ ಆಗಿ ನನ್ನ ಸಂತೋಷಕ್ಕೆ ಕೊಳ್ಳಿ ಇಟ್ಟೆ ಅಲ್ವಾ? ಅದೇ ಕೋಪದ ಅಗ್ನಿ ಇವತ್ತು ನಿನ್ನ ತಂದೆ ತಾಯಿಯ ಸಮೇತ ನಿನ್ನನ್ನು ಆಹುತಿ ತಗೊಂಡಿದೆ. ಈಗ ನನ್ನ ಮನಸ್ಸಿಗೆ ಸಂತೋಷ, ಸಮಾಧಾನ ಎರಡೂ ಸಿಕ್ಕಿದೆ. ಇನ್ನು ಅರ್ಜುನ್ನ ನಾನು ಹೇಗೆ ಪಡ್ಕೋಬೇಕು ಅನ್ನೋದನ್ನ ಯೋಚಿಸ್ತೀನಿ. ಹಾಗೆ ನಾಗಮಣಿನ ನನ್ನ ವಶಕ್ಕೆ ಪಡ್ಕೊಂಡು ನನ್ನ ತಕ್ಷಕ ನಾಗಲೋಕಕ್ಕೆ ಸೇರ್ಕೊಳ್ತೀನಿ. ಅಮೃತ, ನೀನು ಈ ಜಗತ್ತಿನಲ್ಲಿ ಬಹಳ ಪ್ರತಿಭಾವಂತೆ ಅಂತ ಅಂದುಕೊಂಡಿದ್ದೆ ಅಲ್ಲ, ಆದ್ರೆ ನಿನ್ನಷ್ಟು ಮತಿಹೀನೆ ಈ ಜಗತ್ತಿನಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ. ನಾನು ಸೃಷ್ಟಿ ಮಾಡಿದ ಶಾಸ್ತ್ರಿಯನ್ನೇ ನಿಜವಾದ ಶಾಸ್ತ್ರಿ ಅಂತ ತಿಳ್ಕೊಂಡು ನೀನು ನಿಮ್ಮಪ್ಪ ಅಮ್ಮ ಅಗ್ನಿ ಪ್ರವೇಶ ಮಾಡಿದ್ವಿ ಅಲ್ವಾ? ಶತ್ರುಶೇಷ ನಾಗಶೇಷ ಎರಡೂ ಒಳಿದಾಯ್ತು. ಇನ್ನು ನನ್ನ ಮುಂದೆ ಇರೋದು ನಾಗಮಣಿಯನ್ನ ನಾನು ಹೇಗೆ ವಶಪಡಿಸ್ಕೋಬೇಕು ಅಂತ. ಮೂರ್ಖ ಶಿಖಾಮಣಿ ಭೈರವ, ಅಗ್ನಿ ಪ್ರವೇಶ ಮಾಡಿ ಪ್ರಾಣ ತ್ಯಾಗ ಮಾಡಿದವರು ನಿಜವಾದ ಅಮೃತ ನಾಗರಾಣಿ ನಾಗರಾಜ ಅನ್ಕೊಂಡಿದ್ದಾನೆ, ನಂಬಿದ್ದಾನೆ. ಹಾಗೆ ಪ್ರವೇಶ ಮಾಡಿದವರು ನಾನು ಸೃಷ್ಟಿ ಮಾಡಿರೋ ಬಿಂಬಗಳು. ಈ ಕಟು ಸತ್ಯ ಅವನಿಗಿನ್ನೂ ತಿಳಿದಿಲ್ಲ. ಅಮೃತ, ನಾಗರಾಜ, ನಾಗರಾಣಿ, ಬನ್ನಿ ಹೊರಗೆ. ಅರೆ ಮಲ್ಲಿ, ನೀನೇನಿಲ್ಲಿ? ಅಮೃತ, ಇವಳು ಮಲ್ಲಿ ಅಲ್ಲ ಅಮ್ಮ, ಇವಳು ಮಲ್ಲಿನೇ. ಇವಳ ಪರಿಚಯ ನಿಮಗಿಲ್ಲ. ಇವಳನ್ನ ಯಾರು ಅಂದ್ಕೊಂಡಿದ್ದೀರಾ? ನಾವು ದಿನ ಹೋಗೋ ದೇವಸ್ಥಾನದ ಹತ್ರ ಹೂ ಮಾರೋಳು ಇವಳು. ನನಗೆ ಆಶ್ಚರ್ಯ ಆಗ್ತಾ ಇರೋದು ಏನು ಗೊತ್ತಾ? ಇವಳು ನಮ್ಮನ್ನ ಹೇಗೆ ಕಾಪಾಡಿದ್ಲು ಅಂತ. ಮಲ್ಲಿ ರೂಪದಲ್ಲಿ ಬಂದಿರೋ ನಾಗಮಣಿ ನಮ್ಮನ್ನು ಕಾಪಾಡಿರೋದು. ಓಂಕಾರಂ ಸೃಷ್ಟಿಸಾರಂ ವಿಧಿ ವಿಧಿ ಲಿಖಿತಂ ಮೋಕ್ಷದಕ್ಷಂ ಸುಭಿಕ್ಷಂ ಗಂಗಾಂ. ನಿಜವಾಗ್ಲೂ ನೀನೇನಾ ನಾಗಮಣಿ? ಗಜಮುಖ ವಿನುತಂ ನನ್ನ ಕಣ್ಣಲ್ಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನ ನೀನ್ ನನ್ನ ಕಣ್ಮುಂದೆ ಇದ್ರೂ ಸಹ ನಿನ್ನನ್ನ ನಾನು ಕಂಡು ಹಿಡಿಯೋದಕ್ಕಾಗ್ಲೇ ಇಲ್ಲ ನೋಡು. ಅದಕ್ಕೆ ನೀನ್ ನೋಡ್ದಾಗ್ಲೆಲ್ಲ ಏನೋ ಒಂದು ಆಕರ್ಷಣೆ, ಪೂಜ್ಯ ಭಾವ ಬರ್ತಾ ಇತ್ತು. ನಿನ್ನನ್ನ ಅಪ್ಪಿ ಮುದ್ದಾಡ್ಬೇಕು ಅನ್ನೋ ಆಸೆ ನನಗೆ ದಿನ ದಿನ ಕಾಡ್ತಾ ಇತ್ತು. ನಿನಗೂ ನನಗೂ ತುಂಬಾ ವರ್ಷಗಳಿಂದ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಹಾಗೆಲ್ಲ ಯಾಕೆ ಅನ್ನಿಸ್ತಾ ಇದೆ ಅಂತ ಆಗ ನನಗೆ ಗೊತ್ತಾಗ್ಲೇ ಇಲ್ಲ.
ಆದ್ರೆ ನೀನೇ ನಾಗಮಣಿ ಅಂತ ಗೊತ್ತಾದ್ಮೇಲೆ ಅದೆಲ್ಲ ಯಾಕೆ ಅಂತ ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ತಾನೇ ಆಗಾಗ ನೀನು ಎಲ್ಲ ಗೊತ್ತಿರೋ ತರ ಮಾತಾಡ್ತಾ ಇದ್ದಿದ್ದು. ಹೌದು. ಅಲ್ಲ, ನಾನು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ನೀನ್ ನಮ್ಮನ್ನ ಹೇಗ್ ಕಾಪಾಡ್ದೆ? ಅದು ಹೇಗಂದ್ರೆ ಅವ್ರಿಗೆ ನೀನು ಸರಿಯಾದ ಪಾಠನೇ ಕಲ್ಸಿದ್ಯಾ. ಕಲಿಸ್ದೆ ಇನ್ನೇನ್ ಮಾಡ್ಬೇಕಿತ್ತು? ನ್ಯಾಯದ ದಾರಿಲಿ ನಡೆಯೋ ನಿಮ್ಮನ್ನ ಅನ್ಯಾಯದ ದಾರಿಲಿ ಸಂಹಾರ ಮಾಡೋದಕ್ಕೆ ನೋಡಿದವ್ರನ್ನ ಸುಮ್ಮನೆ ಬಿಡ್ಬೇಕಾ? ಅವರು ಹೇಗೆ ನಿಮ್ಮನ್ನ ಮೋಸ ಮಾಡೋದಕ್ಕೆ ನೋಡಿದ್ರೋ ಅದೇ ರೀತಿ ನಾನು ಅವ್ರನ್ನ ಮೋಸ ಮಾಡಿ ನಿಮ್ಮನ್ನ ಉಳಿಸ್ದೆ. ಒಟ್ನಲ್ಲಿ ಅವ್ರಿಗೆ ತಕ್ಕ ಶಾಸ್ತಿ ಮಾಡಿದ್ಯಮ್ಮ, ಅಷ್ಟು ಸಾಕು. ಮಾಡ್ದೆ ಇರ್ತೀನ ನಾಗರಾಜ? ನಿನ್ ಕಣ್ಣೆದ್ರಿಗೆ ನಕಲಿ ಶಾಸ್ತ್ರಿನ ಇಟ್ಕೊಂಡು ನಿಮ್ಮನ್ನ ಹೆದರಿಸಿ ಬೆದರಿಸಿ ನಿಮ್ಮ ಶಕ್ತಿಗಳನ್ನ ಪಡೆದು ನಿಮ್ಮನ್ನ ಅಗ್ನಿಗೆ ಆಹುತಿ ಕೊಡಬೇಕು ಅಂತ ಅನ್ಕೊಂಡಿದ್ದು ಎಷ್ಟ್ರ ಮಟ್ಟಕ್ಕೆ ಸರಿ? ನಮ್ಮ ಪಾಲ್ಗೆ ನೀನೇ ಪರಿಶಿವ ಆಗೋದೇ ನಾಗಮಣಿ. ಆ ಪರಶುವಿನ ಒಂದು ಅಂಶನೇ ಈ ನಾಗಮಣಿ ಅಲ್ವಾ? ಅವ್ರ ಮೋಸನ ಅವ್ರಿಗೆ ತಿರುಗಿಸಿ ನಮ್ಮನ್ನ ಕಾಪಾಡಿದಕ್ಕೆ ನಿಮ್ಗೆ ಜನ್ಮ ಜನ್ಮಾಂತರಕ್ಕೂ ಋಣಿಯಾಗಿರ್ತೀವಿ. ಅದು ನಂತರದ ಮಾತು. ಇನ್ನು ನಿಮ್ ಕಾರ್ಯ ಬಾಕಿ ಇದೆ. ಅದನ್ನ ಮರ್ತು ಮಾತಾಡ್ತಿರೋ ಹಾಗಿದೆ ನೀವು. ಹೌದು, ಇನ್ನು ಆ ಊರ್ಮಿಳನ ಬಂಧಿಸಿ ಅವಳನ್ನ ಶಾಸ್ತ್ರಿಗಳ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬೇಕಲ್ವಾ? ಹಾ, ಆ ಕಾರ್ಯವನ್ನು ಮೊದಲು ಮುಗಿಸಿ. ಅವಳು ಸ್ವಚ್ಛಂದವಾಗಿರೋವರೆಗೂ ತೊಂದರೆ ಕೊಡ್ತಾನೆ ಇರ್ತಾಳೆ. ಅಮೃತ, ಮಲ್ಲಿಯೇ ನಾಗಮಣಿ ಎನ್ನೋ ವಿಚಾರ ನಿನ್ನ ಸ್ಮೃತಿ ಪಟಲದಿಂದ ದೂರವಾಗಲಿ. ಅದು ನಿನಗೆ ಗೊತ್ತಾಗಬೇಕಾದಂಥ ಸಕಾಲದಲ್ಲಿ ನಿನಗೆ ನೆನಪಿಗೆ ಬರಲಿ. ನಾಗರತ್ನ, ನೀನಲ್ಲಿಂದ ಹೊರಡು. ಬನ್ನಿ ಬನ್ನಿ, ನಮ್ಮ ಕರ್ತವ್ಯಗಳನ್ನ ನಾವು ಮಾಡೋಣ. ನನ್ನ ವೈರಿ ಕುಲವೇ ಸರ್ವನಾಶ ಆಗೋಯ್ತು. ಇನ್ನು ನನಗೆ ಯಾವ ಎದುರಾಳಿಗಳು ಇಲ್ಲ. ನಾನು ನಾಗಮಣಿನ ಪಡ್ಕೊಂಡು ಅರ್ಜುನ್ ಜೊತೆಗೆ ನನ್ನ ನಾಗಲೋಕನ ಸೇರ್ಕೊಂಡು ಸಂತೋಷವಾಗಿರ್ಬೋದು. ಇಲ್ಲ, ಅದೆಂದಿಗೂ ಸಾಧ್ಯ ಇಲ್ಲ. ಯಾಕೆ ನಮ್ಮನ್ನೆಲ್ಲ ಹೀಗೆ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲ? ಆಶ್ಚರ್ಯ ಆಗ್ತಿದ್ಯಾ? ನೀವಿನ್ನೂ ಬದುಕಿದ್ದೀರಾ? ನಮ್ಮ ಸಾವು ನಿನ್ನ ಕೈಲಿ ಬರ್ದಿರ್ಲಿಲ್ಲ, ಅದಕ್ಕೆ ಜೀವಂತವಾಗಿದ್ದೀವಿ. ಇಲ್ಲ, ಇದು ಮೋಸ, ಇದು ವಂಚನೆ. ಏಯ್, ಮೋಸ ವಂಚನೆ ಅನ್ನೋ ಪದಗಳು ನಿನ್ನ ಬಾಯಲ್ಲಿ ಬರಬಾರ್ದು. ಹಾಗೊಂದು ವೇಳೆ ಅದು ಬಂದ್ರೆ ಆ ಪದಗಳಿಗೆ ಅವಮಾನ. ಮೋಸ ವಂಚನೆ ಮಾಡೋದು ಬರೋದು ನಿನಗೆ ಆ ಭೈರವಂಗೆ ಮಾತ್ರ ಅಂದ್ಕೊಂಡಿದ್ಯಾ? ನಮಗೂ ಬರುತ್ತೆ. ಮೋಸಕ್ಕೆ ಮೋಸ, ಮರ್ಮಕ್ಕೆ ಮಹಾಮರ್ಮ, ಮಂತ್ರಕ್ಕೆ ತಿರುಮಂತ್ರ. ಇದು ಲೋಕದ ನಿಯಮ. ನೀನ್ ಯಾವ ಮೋಸ ಮಾಡಿ ನಮ್ಮನ್ನ ಸಂಹಾರ ಮಾಡೋದಕ್ಕೆ ನೋಡಿದ್ಯೋ ಅದೇ ಮೋಸದಿಂದಾನೆ ನಾವು ನಿನ್ ಕಣ್ ಕಟ್ಟಿದ್ದು, ನಮ್ಮ ಶಕ್ತಿನ ದಾರೆ ಎರ್ದಿದ್ದು, ನಿನ್ನ ಕಣ್ಮುಂದೆನೆ ಬೆಂಕಿಗೆ ಹಾರ್ದಂಗೆ ಹಾರಿದ್ದು, ಮತ್ತೆ ನಾವು ಜೀವಂತವಾಗೇ ಬಂದಿದ್ದು. ನನ್ನ ಕೋಪ ನನ್ನ ತಲೆಗೆ ಏರೋ ಮುಂಚೆ ನೀವ್ ಹೇಗ್ ಬದುಕ್ ಬಂದ್ರಿ ಅನ್ನೋದನ್ನ ಹೇಳಿ. ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ,
ಅದನ್ನು ಹೇಳೋ ಅವಶ್ಯಕತೆ ನಮಗಿಲ್ಲ. ನಮ್ಮ ಕುಲದವ್ರ ಮೇಲೆ ಯಾಕೆ ನಿನಗೆ ದ್ವೇಷ? ನಮ್ಮ ಲೋಕಕ್ಕೆ ಸೇರ್ಬೇಕಾಗಿರೋ ನಾಗಮಣಿನ ನಿಮ್ಮ ಲೋಕದವರು ಮೋಸದಿಂದ ತಗೊಂಡಿದ್ದೀರ. ಅದಕ್ಕೆ ನಿಮ್ಮ ಕುಲದ ಮೇಲೆ ದ್ವೇಷ. ಶಿವನನ್ನು ನಮ್ಮ ಕುಲದವರು ಅಪಾರ ಭಕ್ತಿಯಿಂದ ಪೂಜಿಸಿದ್ರು. ಆ ಭಕ್ತಿಗೆ ಮೆಚ್ಚಿ ಆ ಶಿವನೇ ನಿಮ್ಮ ನಾಗಲೋಕಕ್ಕೆ ನಾನು ಬೆಳಕಾಗಿರ್ತೀನಿ ಅಂತ ಹೇಳಿ ತನ್ನ ಅಂಶದ ನಾಗಮಣಿಯನ್ನು ನಮಗೆ ಕೊಟ್ಟು ಅದನ್ನು ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ದು. ಅದರ ಅಪಾರ ಶಕ್ತಿಯನ್ನು ತಿಳ್ಕೊಂಡು ನಿಮ್ಮ ಕುಲದವರು ಮೋಸದಿಂದ ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ಆಗಾಗ ನಮ್ಮ ಕುಲದವರ ಮೇಲೆ ಆಕ್ರಮಣ ಮಾಡ್ತಿದ್ರಿ. ಆದರೆ ಆ ಪರಮೇಶ್ವರನ ಕೃಪೆಯಿಂದ ನಾಗಮಣಿ ಎಲ್ಲೂ ಹೋಗಲಿಲ್ಲ, ಹೋಗೋದು ಇಲ್ಲ. ಆ ನಾಗಮಣಿ ಯಾವತ್ತಿದ್ರೂ ನಮ್ಮ ವಂಶದ ಸ್ವತ್ತು. ಇವಳ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಾಗರಾಜ, ಇವಳನ್ನ ನೀವೇ ಬಂದಿ ಮಾಡಿ. ನೀವು ನನ್ನನ್ನು ಬಂಧಿಸ್ತೀರಾ? ನೋಡಿ ನಿಮ್ಮನ್ನ ನಾನು ಹೇಗೆ ಆಹುತಿ ತಗೊಳ್ತೀನಿ ಅಂತ. ಮುಗಿತು ನಿನ್ನ ಆರ್ಭಟ. ಇನ್ನು ನೀನು ನಮ್ಮ ಬಂದಿ. ಏ ಊರ್ಮಿಳಾ, ನಡಿ ಆಶ್ರಮಕ್ಕೆ. ಉರ್ಮಿಳಾ, ಶಿಲಾಬಾಲಿಕೆ, ಬಾ ಬಾ. ನಮ್ಮ ದಿಗ್ಬಂಧನಕ್ಕೆ ಪುನಃ ನೀನು ಸಿಗ್ತೀಯ ಅಂತ ಹೇಳಿ ನಿನ್ನ ಕನಸು ಮನಸ್ಸಲ್ಲೂ ನೀನು ಅನ್ಕೊಂಡಿರಲಿಲ್ಲ ಅಲ್ವಾ? ಮದ ಅನ್ನೋದು ನಿನ್ನ ಮೈ ಮನಸ್ಸುಗಳಲ್ಲಿ ತುಂಬಿ ಹೋಗಿತ್ತು. ನಾನೇ ಸರ್ವಶಕ್ತೆ, ಈ 3 ಲೋಕಗಳಲ್ಲೂ ನನ್ನನ್ನು ಗೆಲ್ಲೋರು ಯಾರೂ ಇಲ್ಲ ಅನ್ನೋ ಅಹಂಕಾರ ನಿನ್ನಲ್ಲಿ ತುಂಬಿ ಹೋಗಿತ್ತಲ್ವಾ? ಎಲ್ಲಿ ಹೋಯ್ತು ನಿನ್ನ ಆರ್ಭಟ? ಎಲ್ಲಿ ಹೋಯ್ತು ನಿನ್ನ ಅಹಂಕಾರ? ಎಲ್ಲಿ ಹೋಯ್ತು ನಿನ್ನ ಹೂಂಕಾರ? ಎಲ್ಲಿ ಹೋಯ್ತು ನಿನ್ನ ಝೇಂಕಾರ? ಹೇ ಉರ್ಮಿಳಾ, ಮದ ಏರಿ ಮೆರೆದವರು ಯಾರು ಮಹಾನುಭಾವರಾಗಿಲ್ಲ, ಮಣ್ಣಲ್ಲೇ ಮಣ್ಣಾಗಿ ಹೋಗಿದ್ದಾರೆ. ಇದು ಅಂದಿಗೂ ಇಂದಿಗೂ ಎಂದೆಂದಿಗೂ ಸತ್ಯ. ನರಸುರ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷ ನಾಗಗಳು ಯಾರೇ ಆದರೂ ಅವರಲ್ಲಿ ಅಹಂಕಾರ ಆರ್ಭಟ ಮನೆ ಮಾಡ್ತು ಅಂದ್ರೆ ಅವ್ರನ್ನ ಅವನತಿ ಕಡೆ ಕರ್ಕೊಂಡು ಹೋಗುತ್ತೆ ಹೊರತು ಉನ್ನತಿಯ ಉತ್ತುಂಗಕ್ಕೆ ಏರಿಸೋದೇ ಇಲ್ಲ. ಎಲ್ಲರ ಅಳಿವನ್ನ ನೀನು ಬಯಸಿದೆ, ಇವತ್ತು ಅಳಿವಿನ ಅಂಚಿನಲ್ಲಿ ನೀನು ನಿಂತ್ಕೊಂಡಿದೀಯ. ಇದನ್ನೇ ಹೇಳೋದು ಮಾಡಿದ್ದುಣ್ಣೋ ಮಾರಾಯ ಅಂತ. ನಾವೇನು ಕೊಡ್ತೀವೋ ಅದನ್ನೇ ಪಡಿತೀವಿ, ಅದನ್ನೇ ಪಡಿಬೇಕು. ಅದೇ ಲೋಕನೀತಿ. ದೇವನ ಬಿತ್ತಿ ಮಾವನ ನಿರೀಕ್ಷೆ ಮಾಡಿದರೆ ಆ ಭೂಮಿ ತಾಯಿಯು ಅದನ್ನ ಮೆಚ್ಕೊಳ್ಳೋದಿಲ್ಲ, ಆ ಭುವನೇಶ್ವರಿನೂ ಅದನ್ನ ಒಪ್ಕೊಳ್ಳೋದಿಲ್ಲ. ನನ್ನ ಮೇಲೆ ಪ್ರಹಾರ ಮಾಡಿ ನನ್ನ ಜೀವನೇ ಆಹುತಿ ತಗೊಳಕ್ ನೋಡಿದೆ ಅಲ್ಲ ನೀನು? ಆ ತಪ್ಪಿಗೆ ಶಿಕ್ಷೆ ಏನು ಗೊತ್ತಿದೆಯಾ? ಈ ಜಗತ್ತಿರುವಷ್ಟು ಕಾಲವು ನೀನು ಶಿಲಾಬಾಲಿಕೆಯಾಗಿ ಹೊರಗೆ ಬರೋಕೋ ಆಗದೆ ಇರೋಕೋ ಆಗದೆ ನರಳ್ತಾ ಇರಬೇಕು. ಅದೇ ನಿನಗೆ ಶಿಕ್ಷೆ. ಶಾಸ್ತ್ರಿಗಳೇ, ನನ್ನ ತಪ್ಪಾಗಿದೆ, ಒಪ್ಕೋತೀನಿ. ಸುರಪಾನ ಮಾಡಿರೋ ಮರ್ಕಟ ತರ ನನ್ನ ಮನಸ್ಸು ಏನೇನೋ ಯೋಚನೆ ಮಾಡ್ತು. ಅದಕ್ಕೆ ನಾನು ಹಾಗೆಲ್ಲ ವರ್ತಿಸ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಏನೇ ಹೇಳಿದ್ರು ನಾನು ಕೇಳ್ಕೊಂಡಿರ್ತೀನಿ. ಆದರೆ ನನ್ನನ್ನು ಮಾತ್ರ ಶಿಲೆ ಮಾಡಬೇಡಿ. ಆ ನರಕ ಯಾತನೆನ ನಾನು
ನನ್ನ ಕೈಯಲ್ಲಿ ಇನ್ನೊಂದ್ಸತಿ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನನ್ನ ಮೇಲೆ ದಯ ತೋರಿಸಿ ಬಿಟ್ರೆ ನಾನು ನನ್ನ ಲೋಕನ ಸೇರ್ಕೊಳ್ತೀನಿ. ಇನ್ ಯಾವತ್ತೂ ಈ ಭೂಲೋಕಕ್ಕೆ ಬರೋ ಪ್ರಯತ್ನ ಕೂಡ ಮಾಡೋದಿಲ್ಲ. ಮತ್ಯಾವತ್ತೂ ಈ ವಾಸುಕಿ ವಂಶದ ನಾಗಗಳ ಸಹವಾಸಕ್ಕೂ ಹೋಗೋದಿಲ್ಲ. ಹಾಗೆ ಅರ್ಜುನ್ ಆಸೆ ಕೂಡ ಬಿಟ್ಬಿಡ್ತೀನಿ. ಶಾಸ್ತ್ರಿಗಳೇ, ಇವಳು ಮಾತನ್ನ ನಂಬೇಡಿ. ಇವಳು ಮಾತ್ರ ಅಲ್ಲ, ತಕ್ಷಕ ವಂಶದವರು ಅವ್ರು ಯಾರ ಮಾತನ್ನು ನಂಬೇಡಿ. ತಮ್ಮ ಕೆಲಸ ಆಗೋಕೆ ಇವ್ರು ಏನು ಬೇಕಾದರೂ ಮಾಡ್ತಾರೆ. ಶಕುನಿಯ ಬುದ್ಧಿ ಇವರ ರಕ್ತದಲ್ಲಿ ಹರಿತಾ ಇದೆ. ಇವಳಿಂದ ಒಳ್ಳೆಯದನ್ನ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮಂಥವ್ರನ್ನ ಕ್ಷಮಿಸೋದಾಗ್ಲಿ ಹಾಗೆ ಬಿಡೋದಾಗ್ಲಿ ಮಾಡಿದರೆ ಅದು ಮಹಾಪಾಪ. ಅಂತ ಪಾಪಕ್ಕೆ ನಾನು ಗುರಿ ಆಗಲ್ಲ. ಯಾಕೆಂದ್ರೆ ನಿನಗೆ ಸಹಾಯ ಮಾಡಿದ ಬರೆಯುವನಿಗೆ ನೀನು ಏನು ಮಾಡಿದೆಯಾ ಅನ್ನೋದು ಇನ್ನೂ ನನ್ನ ಕಣ್ಣು ಮುಂದೆ ಇದೆ. ಅಂಥದ್ದನ್ನ ಮರೆತು ನಿನ್ನನ್ನು ಕ್ಷಮಿಸಿ